ಬೆಂಕಿ ಆಯ್ತಲ್ಲ, ಮೂರನೇ ವಸ್ತು ಸೇರಿದ ಒಟ್ಟಿಗೆ ಆಯ್ತಾ ಇಲ್ವಾ? ಆಯ್ತಲ್ವಾ? ಇದನ್ನ ಆರಿಸೋದು ಈ ನಿಮ್ಮ ಮನೆ ಇರ್ತಕ್ಕಂಥ ಒಂದು ಗೋಣಿ ಚೀಲ ಆಗ್ಬೋದು, ಯಾವ್ದು ಬೆಡ್ಶೀಟು ಅಥವಾ ಬ್ಲಾಂಕೆಟ್ಸು, ದಪ್ಪನೆ ವಸ್ತು ಇರ್ಬೇಕು, ಕಾಟನ್ ಆಗಿರ್ಬೇಕು, ಬೇರೆ ಯಾವ್ದು ಆಗಿರ್ಬಾರ್ದು. ಇದನ್ನ ವಸ್ತುನ ನೀವು ಚೆನ್ನಾಗಿ ಒದ್ದೆ ಮಾಡ್ಕೊಂಡು ಈ ವಸ್ತುವನ್ನ ಏನ್ ಮಾಡ್ಬೇಕು, ಅದ್ರ ಮೇಲೆ ಬೆಂಕಿ ವಿರುದ್ಧವಾದ ದಿಕ್ಕಿಗೆ ನಿಂತ್ಕೊಂಡ್ಬಿಟ್ಟು ಅದನ್ನ ಮುಚ್ಚಬೇಕು. ಬೆಂಕಿ ಆರಿದೆ ಅಲ್ವಾ? ಹರ್ಷವರ್ಧನ್ ಅವ್ರು ಬೆಂಕಿ ಹಾರಿಸಿದ್ರು, ನೀವ್ ಏನ್ ಮಾಡ್ಬೇಕು? ನಿಮ್ಮಲ್ಲಿ ಶಿಬಿರಾರ್ಥಿಗಳಲ್ಲಿ ಒಬ್ರು ವಾಯ್ಸ್ ಬನ್ನಿ. ಬೆಂಕಿಯ ವಿರುದ್ಧವಾದ ದಿಕ್ಕಿಗೆ ಬೆಂಕಿ ಉರಿಯೋ ಕಡೆ ನಿಂತ್ಕೊಂಡು ಏನಾಗುತ್ತೆ ಅಂದ್ರೆ ಬೆಂಕಿ ನಮ್ಮ ಮೇಲೆ ಬರುತ್ತೆ, ಶಾಖ ನಮ್ಮ ಮೇಲೆ ಬರುತ್ತೆ. ಅವಾಗ ನಾವು ಬೆಂಕಿ ಹಾರಿಸ್ಲಿಕ್ಕೆ ಆಗಲ್ಲ. ಆಯ್ತು, ಕ್ಲೋಸ್ ಮಾಡಿ, ಮುಚ್ಚಿ, ಪ್ರೆಸ್ ಮಾಡಿ, ಪ್ರೆಸ್ ಮಾಡಿ. ನಿಮ್ ಕಡೆ ಎತ್ಕೊಳ್ಳಿ. ನೋಡಿ, ನಮ್ಮ ಹೆಸರು ಮೋಹನ್. ಮೋಹನ್ ಅವರು ಈ ಸಣ್ಣ ಪ್ರಮಾಣದ ಬೆಂಕಿಯನ್ನ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ಉಪಯೋಗ ಮಾಡಿ ಬೆಂಕಿಯನ್ನು ಆರಿಸಿದ್ರು ಅಲ್ವಾ? ನೆಕ್ಸ್ಟ್ ಗರ್ಲ್ಸ್ ಅಲ್ಲಿ ಒಂದು ಅವಕಾಶ. ಗರ್ಲ್ಸ್ ಅಲ್ಲಿ ಒಬ್ರು ಬಂದ್ರೆ ಅವ್ರಿಗೆ ಇನ್ನೂ ವಿಶೇಷವಾದ ಒಂದು ನಾನು ಸೂಚನೆ ಹೇಳ್ತೀನಿ. ಗರ್ಲ್ಸ್ ಆಗ್ಬೋದು, ವುಮೆನ್ಸ್ ಆಗ್ಬೋದು, ಅವ್ರೇನಾದ್ರು ಬೆಂಕಿ ಆರಿಸ್ಬೇಕಾದ್ರೆ ಪ್ರಿಕಾಷನ್ಸ್ ಮೊದಲನೇದಾಗ ಅವ್ರೇನ್ ತಗೋಬೇಕು ಅನ್ನೋದ್ರ ಬಗ್ಗೆ ಮತ್ತೆ ನಾನು ಸ್ವಲ್ಪ ಒಂದು ಸೂಚನೆ ಕೊಡ್ತೇನೆ. ನಿಮಗೆ ಬರ್ಬೇಕು ವಾಲಂಟ್ರಿ ಆಗಿ ಬನ್ನಿ. ಯಾಕೆ ಫೈರ್ ಸರ್ವಿಸ್ ನವರು ಇದ್ದೀವಿ ನಾವು, ನಿಮಗೆ ಬೆಂಕಿ ಹತ್ತಲಿಕ್ಕೆ ನಾವಂತೂ ಬಿಡೋದಿಲ್ಲ. ನಮ್ಮಲ್ಲಿ ಈಗ 6000 ಲೀಟರ್ ಕೆಪಾಸಿಟಿ ಇರ್ತಕ್ಕಂಥ ವಾಟರ್ ಟ್ಯಾಂಕರ್ ಇದೆ. ಅದ್ರ ಮುಖಾಂತರವಾಗಿ ಇವನು ಉಪಯೋಗ ಮಾಡಿ ಆದ್ರೂ ಬೆಂಕಿ ಆರಿಸ್ತೇವೆ. ಬನ್ನಿ ವಾಲಂಟ್ರಿ ಆಗಿ ಒಬ್ರು. ಇಷ್ಟು ಭಯ ಪಡುವಂತದ್ದೇನಿದೆ? ನೋಡಿ, ಈಗ ಗರ್ಲ್ಸ್ ಅಥವಾ ವುಮೆನ್ಸ್ ನೀವು ಮೊದಲನೇದಾಗಿ ಏನ್ ಮಾಡ್ಬೇಕು, ಈಗ ನೀವು ಹಾಕೊಂಡಿರ್ತಕ್ಕಂಥ ಬಟ್ಟೆ ಜಾಗ್ರತೆ ಮಾಡ್ಕೋಬೇಕು. ಯಾಕೆ ಹೇಳಿ, ನೀವು ಸ್ಯಾರಿ ಹಾಕೊಂಡಿರ್ತೀರಾ, ದುಪ್ಪಟ್ಟ ಇರುತ್ತೆ, ಬೇರೆ ಬೇರೆ ಏನೋ ನಿಮ್ಮ ಮೈ ಮೇಲೆ ಇರ್ತಕ್ಕಂಥ ಬಟ್ಟೆಗಳನ್ನ ಜಾಗ್ರತೆ ಮಾಡ್ಕೊಂಡು ಅದ್ರ ನೆಕ್ಸ್ಟ್ ನಾವು ಬೆಂಕಿನ ಆರಿಸ್ಲಿಕ್ಕೆ ಹೋಗ್ಬೇಕು. ಯಾಕೆ ಹೇಳಿ, ಈಗ ನಾವು ಬಟ್ಟೆ ಬೆಂಕಿ ಮೇಲೆ ಬಿದ್ದರೆ ಏನಾಗುತ್ತೆ, ಮೊದಲನೇದಾಗಿ ಬೆಂಕಿ ನಮಗೆ ಹತ್ಕೊಳ್ಳುತ್ತೆ. ಆವಾಗ ಬೆಂಕಿ ಆರಿಸೋದಕ್ಕಿಂತ ನಮ್ಮ ಜೀವ ಕಳ್ಕೊಳ್ಳೋದೇ ಜಾಸ್ತಿ ಆಗುತ್ತೆ. ನಾವು ಒಂದು ಅನಾಹುತ ತಡೆಗಟ್ಟಕ್ಕೆ ಹೋಗಿ ನಾವೇ ಅನಾಹುತಕ್ಕೀಡಾಗ್ಬಿಡ್ತೀವಿ. ಅದನ್ನ ಯಾರು ಮಾಡಬೇಡಿ. ಗರ್ಲ್ಸ್ ಆರ್ ವುಮೆನ್ಸ್ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಕ್ಲೋಸ್ ಮಾಡಿ. ಬೆಂಕಿಯ ವಿರುದ್ಧದ ದಿಕ್ಕಿಗೆ ನಾನು ಹೇಳ್ತಾ ಇದ್ದೀನಿ ಪದೇ ಪದೇ. ಮೇಡಮ್, ತಮ್ಮ ಹೆಸರು? ಅನುಷಾ. ನೋಡಿ, ಅನುಷಾ ಅವರು ಇಷ್ಟೆಲ್ಲ ಯಾರು ಬರ್ಲಿಲ್ಲ ಅಂತ ಹೇಳಿ ಆದ್ರೂ ಅವರು ಧೈರ್ಯ ಮಾಡಿ ಬಂದಿದ್ದಾರೆ. ಅವರಿಗೆ ನೀವು ಚಪ್ಪಾಳೆ ಮುಖಾಂತರವಾಗಿ ಇನ್ನೊಮ್ಮೆ ಗೌರವ ಕೊಡ್ಬೇಕು. ನೋಡಿ, ಇಷ್ಟ ತನಕ ನೀವು ನೋಡಿದ್ದು ಉರಿದು ಬೂದಿ ಆಗ್ತಕ್ಕಂಥ ವಸ್ತುಗಳನ್ನ ಬೆಂಕಿ ಆರಿಸೋದು ಹೇಗೆ ಅನ್ನೋದ್ರ ಬಗ್ಗೆ. ಈಗ ಆಯಿಲ್ ಫೈರ್ ಮನೆಗಳಲ್ಲಿ ಏನಾದ್ರೂ ಆಗ್ಬೋದು, ಅಥವಾ ಪೆಟ್ರೋಲ್ ಡೀಸೆಲ್ ಟ್ಯಾಂಕ್, ಪೆಟ್ರೋಲ್ ಪಂಪ್ ಹೊರಗಡೆ ಎಲ್ಲಾದ್ರೂ ಆಗಿರ್ಬೋದು, ನೀವು ಟ್ರಾನ್ಸ್ಫಾರ್ಮರ್ ಇಂಥವುಗಳೆಲ್ಲ ಬೆಂಕಿ ಆಗಿರುತ್ತೆ. ಮುಂದೆ ತಗೊಂಡು ಮಧ್ಯದಲ್ಲಿ ಪೆಟ್ರೋಲ್ ಆಯಿಲ್ ಅದ್ರಲ್ಲಿ ಮಿಕ್ಸ್ ಆಗಿರುತ್ತಲ್ಲ, ನೀರಲ್ಲಿ ಮಿಕ್ಸ್ ಆಗಿರುತ್ತಲ್ಲ, ಅದು ಬೇಗ ಹಾಕ್ತಾರೆ. ಫಸ್ಟ್ ನೀರು ಅಷ್ಟು ಹಾಕ್ಬಿಟ್ರೆ ಇದೆಲ್ಲ ಹೋಗ್ತಿದೆ. ನೀರಲ್ಲಿರೋದು ನೀರು ಅದಕ್ಕೆ ಮೇಲೆ ಹಾಕಿದ್ ಮಾತ್ರ ಆಯಿಲ್ ಹಾಕಿರಲ್ಲ. ನೋಡಿ, ಇದು ಆಯಿಲ್ ಫೈರ್. ನೋಡಿ, ನಾವು ಮೊದ್ಲೇ ಇವ್ರು ನಮ್ಮವ್ರು ಹಾಕಿದ್ರು ಡೀಸೆಲ್ ಪೆಟ್ರೋಲ್ ಎರಡನ್ನು ಹಾಕ್ಬಿಟ್ಟು ಬೆಂಕಿನ ಕೊಟ್ರು. ಬೆಂಕಿ ಉರಿತಾ ಇದೆ ಅಲ್ವಾ? ನೋಡಿ, ನೀರ್ ಹಾಕ್ತಾರೆ ಇವರು. ನಮ್ಮ ಅಗ್ನಿಶಾಮಕ ಚಾಲಕರಾದಂತ ಕೆಂಪರಾಜ್ ಅವರು ಏನಾಗ್ತಾ ಇದೆ, ನೀರ್ ಹಾಕ್ತಾ ಇದ್ದಾರೆ. ಹಾಕಿ, ನೀರ್ ಹಾಕಿ, ಪರವಾಗಿಲ್ಲ. ಏನಾಗ್ತಾ ಇದೆ, ಬೆಂಕಿ ಆಯಿಲ್ ಫೈರ್ ಇದು. ಈ ಆಯಿಲ್ ಫೈರ್ ಏನಾಗುತ್ತೆ, ನಾವು ನೀರ್ ಹಾಕಿದಾಗ ಜಾಸ್ತಿ ಆಗತ್ತಲ್ವಾ? ಅದೆಲ್ಲ ನೀರಿನ ಅಂಶ ಏನೇನು ಎಲ್ಲೆಲ್ಲ ಹೊರಗಡೆ ಬೀಳುತ್ತೋ ಅಲ್ಲೆಲ್ಲಾನು ಬೆಂಕಿ ಆಗುತ್ತೆ.
ಅದಕ್ಕೆ ನೀರ್ ಹರಿದೋಗೋ ಜಾಗದಲ್ಲೆಲ್ಲಾನು ಬೆಂಕಿ ಆಗುತ್ತೆ. ಅವಾಗ ನಾವ್ ಏನ್ ಮಾಡ್ಬೇಕು, ಮುಚ್ಚುವಿಕೆ ಮುಖಾಂತರವಾಗಿ ಮಾತ್ರ ಬೆಂಕಿಯನ್ನು ಆರಿಸಬಹುದು. ಕ್ಲೋಸ್ ಮಾಡಿ. ಗಾಳಿ ಆಡಲ್ಲ. ಇದು ಸಣ್ಣ ಪ್ರಮಾಣದ ಬೆಂಕಿ ಏನಾದ್ರೂ ಆದ್ರೆ ಮುಚ್ಚುವಿಕೆ ಮುಖಾಂತರವಾಗಿ ನೀವು ಬೆಂಕಿಯನ್ನು ಆರಿಸಬಹುದು. ಅದೇ ದೊಡ್ಡ ಪ್ರಮಾಣದಲ್ಲಿ ಏನಾದ್ರೂ ಆದ್ರೆ ನಾವೇನ್ ಮಾಡ್ತೀವಿ, ಅಲ್ಲಿ ಫೋಮ್ ತಿಂದಿದೆ. ನಿಮ್ಮ ಮನೇಲಿ ಇರ್ತಕ್ಕಂಥ ವಸ್ತುಗಳೇ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಸೋಪಿನ ಪುಡಿ ಇರುತ್ತಲ್ವಾ, ಆಮೇಲೆ ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಯಾವುದೇ ತರದ ಹಿಟ್ಟುಗಳಾಗ್ಬೋದು. ಈ ಹಿಟ್ಟುಗಳನ್ನು ನೀವು ಅದ್ರ ಮೇಲೆ ಎರಚಿದ್ರೆ, ಈ ಎಣ್ಣೆ ಬೆಂಕಿ ಏನಾದ್ರು ಉತ್ಪತ್ತಿಯಾಗಿ ಉರಿತಾ ಇದೆ ಅಂತ ಹೇಳಿದಾಗ ಆ ಹಿಟ್ಟುಗಳನ್ನು ಎರಚೋ ಮುಖಾಂತರವಾಗಿ ನೀವು ಬೆಂಕಿಯನ್ನು ಆರಿಸಬಹುದು. ಇದು ಫೋಮ್ ಅಂತ ಹೇಳಿ ನೊರೆ. ಈ ನೊರೆ ಇದು ನಮ್ಮಲ್ಲಿ ನಾವೇನ್ ಮಾಡ್ತೀವಿ, ದೊಡ್ಡ ಪ್ರಮಾಣದ ಏನಾದ್ರು ಬೆಂಕಿ ಆದ್ರೆ ಈ ನೊರೆ ಮುಖಾಂತರವಾಗಿ, ನೊರೆ ಮತ್ತೆ ನೀರು ಎರಡನ್ನು, ಇದು ಫೋಮ್ SSX ಅಂತ ಹೇಳಿ ಇದು ಒಂದು ಕೆಮಿಕಲ್ಸ್. ಈ ಕೆಮಿಕಲ್ಸ್ ಅನ್ನು ಉಪಯೋಗ ಮಾಡಿ ನಾವು ಬೆಂಕಿಯನ್ನು ಆರಿಸ್ತೀವಿ. ನೆಕ್ಸ್ಟ್ ನೀವು ನೋಡುವಾಗ ಗೊತ್ತಾಗುತ್ತೆ ನೊರೆ ಹೇಗೆ ಉತ್ಪತ್ತಿ ಆಗುತ್ತೆ ಅಂತ. ನಿಮ್ಮ ಮನೇಲಿ ಸೋಪಿನ ಪೌಡರ್ ಇದೆ ಅಲ್ವಾ, ಅದನ್ನ ಒಂದು ಬಕೆಟಿಗೆ ಹಾಕೊಳ್ಳಿ.